ಲಕ್ಷ್ಮೀ ವಿಚಾರ ಧನಲಕ್ಷ್ಮೀ ವಿಚಾರ ಒಳ್ಳೆಯದಾಗಬೇಕು, ಈ ಮನೆ ಒಳ್ಳೆಯದಾಗಬೇಕು. ಗೌಡ, ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮೀ ವಿಚಾರ ಕಟ 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 ಅಂತ ಉಂಟ ಇಲ್ವ? ನಿಜ ಅಂದರೆ ನಿಜ, ಸುಳ್ಳಂದ್ರೆ ಸುಳ್ಳನ್ನು, ಸುಳ್ಳು ತರಪಡಬೇಡ, ಬುಡುಬುಡುಕಿ ರಾಮಾಯಣ ತಾವ. ನನ್ನೂರು ದೂರಲ್ಲ, ದೇಶಲ್ಲ, ಮೀರ್ಸತ್ರ ಬಳಿತಾವ, ಬಡಪಾದ ಕಲ್ಲೂರು, ಚಳ್ಳಕೆರೆ ತಾಲೂಕು. ನಿನ್ನ ಮನೆಯಲ್ಲಿ ಒಂದು ಹುಟ್ಟು, ಒಂದು ಸಿಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪೀಡೆ, ಒಂದು ಪಿಶಾಚಿದ್ರೆ ಕಾಗದ ಬರೆದು ಪೋಸ್ಟ್ ಮಾಡಿ ನನ್ನ ಹೆಸರಿಗೆ ಕಳಿಸ್ಕೊಟ್ಬಿಡು. ನಾಳೆ ಬಂದು ಕಂಟಕ ಹೊಡೆದುಕೊಡ್ತೀನಿ. ಅರ್ಥವಾಯ್ತಾ? ಹೋದ ವರ್ಷದಿಂದ ನಿನ್ನ ಹಣೆ ಬರ ಅಂದರೆ ಠೇಮು ಅಂದ್ರೆ ಗಾಚಾರ ಕೆಟ್ಟದಾಗ್ಬಿಡ್ತು ಪಾಪ. ಹೆಸರು ಮಹಾದೇವಪ್ಪನ ಹೆಸರಿಗೆ ಮೇಷ, ಋಷಭ, ಮಿಥುನ, ಕಟಕ, ಕನ್ಯೆ, ಸಿಂಹ, ತುಲ, ರುಚಿಕ, ಧನಸು, ಮಕರ, ಕುಂಭ, ಮೀನ. ಮಹಾದೇವಪ್ಪನ ಹೆಸರಿಗೆ ಸಿಂಹರಾಶಿಯಲ್ಲಿ ಮಾಡಿದ ಕೆಲಸ ರೈಟ್ ಆಗ್ತದೆ, ಮಿಸ್ಟೇಕ್ ಇಲ್ಲ ಅಂತ ಒಂದು ಮಾತು ಹೇಳ್ತೀನಿ, ಕೇಳಬೇಕು. ಮಂಗಳವಾರ ಮಕಚೌರ ಮಾಡಬೇಡ, ಬುಧವಾರ ಹೊಸ ಬಟ್ಟೆ ಉಡಬೇಡ, ಬೇಸ್ತವಾರ ಬೆಳಗಾಲಾಗಿ ಪ್ರಯಾಣ ಹೋಗಬೇಡ. ಅರ್ಥವಾಯ್ತಾ? ನಿಮ್ಮಪ್ಪ ಇದ್ದನ ಮನೆಯಲ್ಲಿ ಭಾಳ ದೊಡ್ಡ ಮನುಷ್ಯ. ನಿಮ್ಮಪ್ಪ ಭಾಳ ದೊಡ್ಡ ಮನುಷ್ಯ. ನಾನು ಮಾಡಿದ್ದಕ್ಕೆ ನಾನೇ ಸಾಕ್ಷಿ, ನೀನು ಮಾಡಿದ್ದಕ್ಕೆ ನೀನೇ ಸಾಕ್ಷಿ, ನೀಡಿದ್ದಕ್ಕೆ ನಿಜವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ. ಅರ್ಥವಾಯ್ತಾ? ಭಾಳ ದೊಡ್ಡ ಮನುಷ್ಯ ನಿಮ್ಮಪ್ಪ, ಭಾಳ ದೊಡ್ಡ ಮನುಷ್ಯ. ಒಂದು ಊದಿನ ಕಡ್ಡಿ ಕೊಟ್ಟರೆ ಊರಿಗೆ ಬೆಂಕಿ ಹಾಕ್ತಾ ಇದ್ದ ಅಂತ ದೊಡ್ಡ ಮನುಷ್ಯನ ಮಗ ನೀನು. ಗೌಡ, ಈ ಊರಿನಲ್ಲಿ ಒಂದು ಮೀಸೆಗೊನೆ ಅಂದರೆ ಅರ್ಥವಾಯ್ತಾ? ಒಂದು ಗಂಡಸು ಜಾತಿ ನಿನಗೆ ಎದುರು ಬಿದ್ದಿರೋದು. ನಿಜ ಅಂದ್ರೆ ನಿಜಾನು, ಸುಳ್ಳನ್ನು, ಸುಳ್ಳು ತರಪಡಬೇಡ, ಬುಡುಬುಡುಕಿ ರಾಮಾಯಣ ತಾವ. ನಾನು ನಿನ್ನ ಥರ ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಒಡವೆ ಕೇಳೋದಿಲ್ಲ, ನಗ ಕೇಳೋದಿಲ್ಲ, ನಾಣ್ಯ ಕೇಳೋದಿಲ್ಲ, ರೂಪಾಯಿ ಕೇಳೋದಿಲ್ಲ. 3 ತೊಲ ಬೆಳ್ಳಿ, 3 ತೊಲ ಬಂಗಾರ, 3 ತೊಲ ಕಬ್ಬಿಣ ತಂದು ಕೊಟ್ಟುಬಿಡು. ಒಂದು ಗಟ್ಟಿ ಯಂತ್ರ ಮಾಡಿ ನಿನ್ನ ಬಲಗೈ ರಟ್ಟಿ ಕಟ್ಟಿಬಿಡ್ತೀನಿ. ಮುಂದಿನ ಅಮಾವಾಸ್ಯೆ ಒಳಗೆ ಆ ಬಕ್ಕನ ನಮಗ ವೈರಿ ನಿನ್ನ ಮನೆಯ ಮುಂದೆ ಬಂದು ಮಟ ಮಧ್ಯ ಅಂದಾಗ ಪಕ ಅಂತ ರಕ್ತಕಾರಿ ಸಾಯಲಿಲ್ಲ ಅಂತಂದರೆ ಆಗ ಈ ಬುಡುಬುಡುಕಿ ರಾಮಾಯಣ ಹೇಳಿದ ಮಾತು ಏನಾಯ್ತಂತ ಮುಂದಿನ ಸಲ ನಾನು ನಿಮ್ಮ ಊರಿಗೆ ಬಂದಾಗ ಒಂದು ಕೋಳಿನ, ಒಂದು ಕುರಿನ, ಒಂದು ಆಡೋ, ಒಂದು ಎಮ್ಮೆ, ಫಲ, ಭತ್ತ, ರಾಗಿ, ಜೋಳ ಕೊಟ್ಟು ಕಳಿಸು. ಇಲ್ಲ ನನ್ನ ಮಗನೇ, ನನ್ನ ಮನೆ ಅಂಗಳ ಹತ್ತಬೇಡ ಅಂತ ಹೋಗೋದು ಕಳಿಸ್ಬಿಡು. ಪಗಣ್ಣೆ ಮಾತಾಡಬೇಡ. ಜನ ಸೇರಿದರೆ ಜಾತ್ರೆ ಆಯಿತು, ಮನ ಸೇರಿದರೆ ಮಾತಾಯಿತು. ನಿನ್ನಂಥ ಜಮೀನ್ದಾರನ ಮಗನಿಗೆ ಕೂಡಿದರೆ ಒಂದು ಕಣಜ, ಕಳೆದರೆ ಒಂದು ಕಚ್ಚೆ ಪೌಡೆ. ಅರ್ಥವಾಯ್ತಾ? ನಿನ್ನ ಮನೆಯಲ್ಲಿ ಮುತ್ತೈದೆ ಲಕ್ಷ್ಮೀ ಇದ್ರೆ ಕರಿ. ನಾನು ನಿನ್ನ ಹತ್ರ ಮುತ್ತು, ರತ್ನ, ವಜ್ರ, ವೈಡೂರ್ಯ ಏನೂ ಕೇಳೋದಿಲ್ಲ. ಒಂದು ಜೋಡಿ ಮರದಲ್ಲಿ ಜೋಳನೋ, ರಾಗಿನೋ, ಅಕ್ಕಿನೋ ಇದ್ರ ತಂದು ಕೊಟ್ಬಿಡು. ಜೊತೆಗೆ ನಿನ್ನೊಂದು ಹಳೆ ಶರ್ಟು, ಕೋಟು, ಪ್ಯಾಂಟ್ ಇದ್ರೆ ತಂದು ಕೊಟ್ಬಿಡು. ನಿನ್ನ ಹೆಸರು ಹೇಳಿ ಊರು ಮೆರವಣಿಗೆ ಮಾಡ್ತೀನಿ. ಭಾಳ ದೊಡ್ಡ ಮನುಷ್ಯನ ಮಗ ನೀನು. ಈ ಮನೆಗೆ ಒಳ್ಳೆಯದಾಗಬೇಕು. ಪ್ರೊಫೆಸರ್ ಕೃಷ್ಣೇಗೌಡರವರ ಸಾಹಿತ್ಯ ರಚನೆ, ನನ್ನದೊಂದು ಸಣ್ಣ ಪ್ರಯತ್ನ. ಧನ್ಯವಾದಗಳು.